ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇವತ್ತು ಒಂದು ಸಣ್ಣ ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಅದೇನಪ್ಪಾ ಅಂದ್ರೆ, ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಮಾಡ್ತೇವೆ, ಅದೇ ನೆಗ್ಲೆಕ್ಟ್ ನಮಗೆ ಒಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಗುವಂಥದ್ದಾಗಿದೆ. ರಾತ್ರಿಯ ವೇಳೆಯಲ್ಲಿ ವಾಹನ ಓಡಿಸುವಾಗ ಬಹಳ ಜಾಗರೂಕತೆಯಿಂದ ಈ ಒಂದು ಸಣ್ಣ ವಿಷಯಗಳಲ್ಲಿ ನೆಗ್ಲೆಕ್ಟ್ ಮಾಡುವಂಥದ್ದನ್ನ ಮಾಡಕ್ಕೆ ಹೋಗಬಾರ್ದು. ಮೇನ್ ಗ್ಲಾಸ್ ಆಗಿರ್ಬೋದು, ಸೈಡ್ ಮಿರರ್ ಆಗಿರ್ಬೋದು, ರಾತ್ರಿಯ ವೇಳೆಯಲ್ಲಿ ವಾಹನ ಓಡಿಸುವಾಗಂತೂ ಬಹಳ ಮುಖ್ಯ. ಹಾಗಾಗಿ ನಾವು ಅವನ್ನೇನ್ ಮಾಡ್ತೀವಿ, ಕೆಲವೊಂದು ಸಾರಿ ಅದು ಹೆಂಗಿರ್ತದ ಹಂಗೆ ಕ್ಲೀನ್ ಮಾಡ್ದಂಗೆ ಹಾಗೆ ವಾಹನ ಓಡಿಸ್ಕೊಂಡು ಹೋಗ್ತೀವಿ. ಮತ್ತೆ ಅಷ್ಟೇ ಅಲ್ಲದೆ ಸ್ವಲ್ಪ ಏನಾದರೂ ಬ್ಲರ್ ಆಗಿ ಕಾಣ್ತಾ ಇದ್ರೆ ಟಕ್ಕಂತ ನಾವು ವೈಪರ್ ಮೊದಲಿಗೆ ಸ್ವಲ್ಪ ಇದೆಯಲ್ಲ, ಈ ರೀತಿಯಾಗಿ ಒಂದಿಷ್ಟು ಶಾಂಪೂ ನೀರನ್ನ ಮೊದಲೇ ಮಾಡಿಟ್ಕೊಂಡು ಸ್ವಲ್ಪ ಶಾಂಪೂ ನೀರನ್ನ ಗ್ಲಾಸಿಗೆ ಸ್ಪ್ರೇ ಮಾಡಿದಾಗ ವೈಪರ್ ಬ್ಲೇಡ್ಗೆ ಅಕಸ್ಮಾತ್ ಆಗಿ ಎಲ್ಲಾದರೂ ಹಾಳಾಗಿದ್ರು ಕೂಡ ನೋಡಿ ನಮಗೆ ಈ ತರ ಚೆಕ್ ಮಾಡಿದಾಗ ಕಾಣ್ತದೆ. ಸ್ವಲ್ಪ ವೈಪರ್ ಬ್ಲೇಡ್ ಅನ್ನ ನೋಡಿ, ಈಗ ಈ ರೀತಿಯಾದ ಒಂದು ವೈಪರ್ ಬ್ಲೇಡ್ ಅನ್ನ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಎಲ್ಲಾದ್ರೂ ಸ್ವಲ್ಪ ಗ್ಯಾಪ್ ಆಗಿದ್ರೆ ಅಲ್ಲಿ ವೈಪರ್ ಬ್ಲೇಡ್ ನ ರಬ್ಬರ್ ಹರಿದೋಗಿದೆ ಅಂತ ಅರ್ಥ. ಆ ರಬ್ಬರ್ ಹರಿದೋಗಿದ್ರು ಕೂಡ ಹಾಗೆ ನಾವು ಈಗ ಒಂದಿಷ್ಟು ನೀರು ಹೊಡೆದಾಗ್ಲಿ ಅಥವಾ ಹಾಗೆ ಆಗ್ಲಿ ನಾವು ವೈಪರ್ನ ಆನ್ ಮಾಡಿದಾಗ ಏನಾಗತ್ತಂದ್ರೆ, ಈ ಒಂದು ವೈಪರ್ ಒಳಗಡೆ ತಂತಿ ತರ ಬರುತ್ತಲ್ಲ, ಒಂದು ವೈಪರ್ ಬ್ಲೇಡ್ ಒಳಗಡೆ ಫ್ಲಾಟ್ ಆಗಿ ತಂತಿ ತರ ಇರುತ್ತಲ್ಲ, ಅದೇನಾಗತ್ತಂದ್ರೆ ಇಲ್ಲೆಲ್ಲ ಉಜ್ಬಿಡುತ್ತೆ. ನಾವು ಹಾಗೆ ಟಕ್ಕಂತ ವೈಪರ್ನ ಆನ್ ಮಾಡಿದಾಗ ಏನಾಗತ್ತಂದ್ರೆ ರೌಂಡ್ ಆಗಿ ಇಲ್ಲಿ ಮಾರ್ಕ್ ಆಗಿಬಿಡ್ತದೆ, ಒಂಥರ ರೌಂಡ್ ಸೇಪ್ ಅಲ್ಲಿ. ಹಾಗಾಗಿ ನಾವು ಅದನ್ನ ಟಕ್ಕಂತ ಬರ್ತಿದ್ದಂಗೆ ನಮ್ಗೇನೋ ಗ್ಲಾಸ್ ಸ್ವಲ್ಪ ಗಲೀಜಾಯ್ತು ಅಥವಾ ಧೂಳು ಕೂತಿದೆ ಅಂತ ಗೊತ್ತಾದ ತಕ್ಷಣ ನಾವು ವೈಪರ್ನ ಆನ್ ಮಾಡಕ್ ಹೋಗ್ಬಾರ್ದು. ಹಾಗೆ ಸೈಡ್ ಮಿರರ್ಗಳನ್ನು ಸಹ ಬಹಳ ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ಮಿರರ್ಗಳನ್ನ ಕರೆಕ್ಟಾಗಿ ಟೈಟ್ ಮಾಡಿಕೊಂಡು ಸೆಟ್ ಮಾಡಿ ಗ್ಲಾಸ್ಗಳನ್ನೆಲ್ಲ ಸೈಡ್ ಮಿರರ್ಗಳನ್ನೆಲ್ಲ ನೀಟಾಗಿ ಕ್ಲೀನ್ ಇಟ್ಕೊಂಡ್ಬಿಟ್ರೆ ನೀಟಾಗಿ ಕಾಣುತ್ತೆ. ಆಗುವಂತಹ ಅನಾಹುತಗಳನ್ನು ತಪ್ಪಿಸಬಹುದು. ಯಾಕಂದ್ರೆ ಸೈಡ್ ಮಿರರು ನಮಗೆ ಎರಡು ಸ್ಪೆಷಲ್ ಕಣ್ಣಿದ್ದ ಹಾಗೆ. ಸ್ವಲ್ಪ ಫ್ರಂಟಲ್ಲೂ ಸಹ ಕಾಣಲಿಲ್ಲ ಅಂದ್ರೆ ಒಂದು ಮಿರರ್ ಅನ್ನ ಸೆಟ್ ಮಾಡ್ಕೊಂಡ್ಬಿಟ್ರೆ ಫ್ರಂಟ್ ಅಲ್ಲಿ ಇರೋದು ಕೂಡ ಕಾಣ್ತದೆ. ಯಾಕಂದ್ರೆ ದೊಡ್ಡ ದೊಡ್ಡ ವಾಹನಗಳಿಗೆ ಸ್ವಲ್ಪ ಬೈಕಲ್ಲಿ ಅತಿ ಪಕ್ಕದಲ್ಲಿ ಬಂದು ನಿಂತಿದ್ರೆ ನಮ್ಗೆ ಅದು ಕಾಣಿಸಲ್ಲ. ಫ್ರಂಟ್ ಅಲ್ಲಿ ಒಂದು ಮಿರರ್ ಅನ್ನ ಸೆಟ್ ಮಾಡ್ಕೊಂಡ್ರೆ ಒಳ್ಳೇದು. ಫ್ರಂಟ್ ಬೇಗ ಹಾಳಾಗಬಾರ್ದು ಅಂದ್ರೆ ವೈಪರ್ ಬ್ಲೇಡ್ ನ ಚೆಕ್ ಮಾಡ್ತಾ ಇರಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಮಸ್ಕಾರ.